ಇದ್ಯಾಕಪ್ಪ ಇದಕ್ಕೆ ಸಿರ್ಕಂತ ಇಷ್ಟು ದೊಡ್ಡ ಬ್ಯಾಗ್ ತುಂಬ್ಕೊಂಡು ಹೋಯ್ತದೆ ಎಲ್ಗಪ್ಪ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ದಿನ ಬೆಂಗಳೂರಿಂದ ಇಲ್ಲಿಂದ ಬೆಂಗಳೂರಿಗೆ ಓಡಾಡಿ ಸಾಕಾಗಿ ಹೋಗಿದೆ. ಅಲ್ಲೇ ನನ್ನ ಫ್ರೆಂಡ್ಸ್ಗಳ ರೂಮಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೂ ಸ್ವಲ್ಪ ರೆಸ್ಟ್ ಬೇಕು, ಸಾಕಾಗಿ ಹೋಗಿದೆ ಓಡಾಡಿ. ಅದಕ್ಕೆ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಇನ್ಮೇಲೆ. ನೋಡೋಣ, ಯಾವಾಗಲಾದ್ರೂ ಒಂದ್ಸತಿ ಬರ್ತೀನಿ. ಯಾಕಪ್ಪ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಿ? ಅಲ್ಲ ಹಂಗಾರೆ ನಮ್ಮ ಬಿಟ್ಬಿಟ್ಟು ಹೊಂಟೋದ್ಯಾ? ಯಾವಾಗಲೂ ಒಂದ್ಸತಿ ಬರ್ತೀನಿ ಅಂತಿದೆ. ಸರಿಯಲ್ಲ ಕಣಪ್ಪ, ಯಾವಾಗಲೂ ನಮ್ಮ ಬಿಟ್ಟು ಒಂದೇ 2 ದಿನಲೂ ಓದೋನಲ್ಲ ನೀನು. ಹಿಂಗೆ ಹೊಂಟೋಗ್ಬಿಟ್ರೆ ನಾವೇನಪ್ಪ ಮಾಡೋದು? ನಾನು ಏನು ಮಾಡನೆ? ಏನಾದರೂ ಮಾಡ್ಕೊ, ನಿನ್ನಿಷ್ಟ. ಸಾಕಾಗಿ ಹೋಗಿದೆ ನನಗೆ ನಿನ್ನಿಂದಾಗಿ. ನಿನ್ನನ್ನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಮಮ್ಮ ಹಂಗೆ ನಮ್ಮಮ್ಮ ಹಿಂಗೆ ಅಂತ ತೋರಿಸ್ಬಿಟ್ಟಲ್ಲ ನಿನ್ನ ಬುದ್ಧಿನ. ನೋಡಮ್ಮ, ನನಗಂತೂ ಇಲ್ಲಿರೋಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನಾನು ಇರಕ್ಕೆ ಬಿಟ್ಬಿಡು ಇನ್ಮೇಲೆ. ಸಾಕು, ನನಗೂ ಸಾಕಾಗಿ ಹೋಗಿದೆ ಈ ಜೀವನ. ನನ್ನ ಪಾಡಿಗೆ ನಾನು ಇರ್ತೀನಿ ಇನ್ಮೇಲೆ. ನನ್ನ ವಿಷಯಕ್ಕೆ ಬರೋಕ್ಕೆ ಹೋಗ್ಬೇಡ ನೀನು. ಅಲ್ಲ ಕಣಪ್ಪ, ನೀನು ಆ ಪ್ರೇಮನ ಮಾತು ಕೇಳ್ಕೊಂಡು ಅಲ್ಲ ನಿಂಗೆ ಅವಳು ಹೇಳಿದ ಮತ್ತೆ ಹೆಚ್ಚಾಯ್ತಾ ನಿನಗೆ ನನಗಿಂತ? ನನಗಿಂತ ನೀನು ಅವಳು ಹೇಳಿದ ಮತ್ತೆ ನಂಬ್ಕೊಂಡು ಹಿಂಗೆ ಆಡ್ತಾ ಇದ್ದಿಲ್ಲ ಸರಿಯಪ್ಪ? ಸಾಕಮ್ಮ, ನೀನು ಅವಳು ಇವಳು ಅಂತ ಏನೇನೋ ಮಾತಾಡ್ಬಾ ಅವ್ರಿಗೆ. ಅವ್ರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಯಾಕೆ ಕವಿತಾನು ಹೇಳಿಲ್ವಾ ನೀನು ಏನೇನು ಮಾಡ್ತಿದ್ದೆ ಮನೇಲಿ ಅಂತ? ಸಾಕು ಸುಮ್ಮನಿರಮ್ಮ. ಚೆನ್ನಾಗಿದ್ದೆ ನಾನು ಪಿಂಕಿನೂ ದೂರ ಮಾಡಿದೆ ನೀನು. 5 ವರ್ಷದ ಪ್ರೀತಿ. ನಾವಿಬ್ರು ಚೆನ್ನಾಗಿದ್ವಿ. ಆದರೆ ಆಸ್ತಿ ಅಂತ ನೀನು ಆಸ್ತಿ ಹುಚ್ಚಿಡ್ಸ್ಕೊಳ್ಳೋದಲ್ಲದೆ ನನ್ನ ಹೆಂಡತಿಗೂ ಹುಚ್ಚಿಡ್ಸಿ ನನ್ನಿಂದ ದೂರ ಮಾಡಿದೆ. ಅಪ್ಪು ಈ ಮನೆಗೆ ಬರ್ದಂಗೆ ಮಾಡಿದೆ. ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಇನ್ನೇನಮ್ಮ ಮಾಡಬೇಕು ಅಂದ್ಕೊಂಡಿದ್ಯಾ? ನನಗಂತೂ ಆಗಲ್ಲಪ್ಪ. ನೋಡು, ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲ. ನಾನಂತೂ ದೊಡ್ಡ ಬಡವ ಅಂತ ತಿಳ್ಕೊಬಿಡು. ನೀನು ಸುಮ್ಮನೆ ನನ್ನ ಹಿಂದಕ್ಕೆ ಬರಬೇಡ. ನನಗೇನು ಹೇಳೋಕೆ ಬರ್ಬೇಡ. ನಾನು ಹೋಗ್ಬೇಕು ಅಂದರೆ ಹೋಗ್ಬೇಕು. ಸಾಕಾಗೋಗಿದೆ ನನಗೆ. ಅಯ್ಯೋ ಹಂಗೆ ಅನ್ಬೇಡ ಕಣ್ಣ ಸಿಗಂತ, ಹಂಗೆ ಅನ್ಬೇಡ. ನಿನ್ನ ತಮ್ಮಯ್ಯ ಕಣಪ್ಪ. ನಾನು ಬಿಟ್ಟು ಹೋಗ್ಬೇಡ. ನಿಮ್ಮ ಅಪ್ಪನೂ ಹೊಂಟೋಯ್ತು, ನೀನು ಹೊಂಟೋದ್ರೆ ಹೆಂಗಪ್ಪ ನನ್ನ ಜೀವನ? ನಾನು ಹೆಂಗಿರೋ ನಿಮ್ಮ ಮನೇಲಿ? ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ ಕಣಪ್ಪ. ಇಲ್ಲಮ್ಮ, ಇಲ್ಲ, ನಾನು ಹೋಗ್ಲೇಬೇಕು. ನಂಗೆ ಗೊತ್ತಾಗುತ್ತೆ, ನಾನು ಹೊರಡ್ತೀನಿ. ನಾನು ಬರ್ತಾ ಇದ್ದೀನಿ ನಿನ್ನ ಜೊತೆ. ಕವಿತಾ, ನೀನೆಲ್ಗೆ? ಯಾಕೆ ನೀನೇನು ಮಾಡ್ಕೋತಿ ಬೆಂಗಳೂರಿಗೆ? ಕವಿತಾ, ಯಾಕೆ ನೀನು ಬೆಂಗಳೂರಿಗೆ? ನಂಗೆ ನಾಳೆ ಇಂಟರ್ವ್ಯೂ ಇದೆ, ಅದಕ್ಕೋಸ್ಕರ ನಾನು ಓದ್ಕೋತಾ ಇದ್ದೆ. ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಂಗೆ ಅಲ್ಲೇ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಜಾಬ್ ಸಿಗುತ್ತೆ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆನೇ ರೂಮಲ್ಲಿ ಇರ್ತೀನಿ ನನಗೂ ನಿನಗೆ ಆಗಲ್ಲ ಅಂದರೆ ನನಗೂ ಓಡಾಡೋಕ್ಕಾಗುತ್ತಾ? ನಾನು ಅಲ್ಲೇ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಡ್ತೀನಿ. ಪಕ್ಕ ಕೆಲಸ ಸಿಗುತ್ತೆ. ಚೆನ್ನಾಗಿ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತೀನಿ. ಚೆನ್ನಾಗಿ ಓದ್ಕೊಂಡಿದ್ದೀನಿ. ಹೌದಾ, ಆಯ್ತು ಬಿಡು, ಒಳ್ಳೇದಾಯ್ತು. ಸರಿ ಆಯ್ತು, ಬಾ ಹೊರಡೋಣ. ಕವಿತಾ, ಎಲ್ಲಿ ಬೈತಿದ್ದಿ ಕವಿತಾ? ಅಲ್ಲ, ನಿಮ್ಮ ಅಣ್ಣಂಗೇನೋ ಬುದ್ಧಿ ಇಲ್ಲ, ಅವನಿಗೇನೋ ನಾನು ಬೇಕಾಗಿಲ್ಲ. ಇವತ್ತು ಅವಳ ಪ್ರೇಮ ಬಂದು ಹೇಳಿದ ಮಾತು ಕೇಳ್ಕೊಂಡು ಅವ್ರ ಅದಕ್ಕೇನೆ ಹೆಚ್ಚಾಗ್ಬಿಟ್ಲು. ಹೆತ್ತವಂಗಿಂತ ಚಿಕ್ಕ ವಯಸ್ಸಿಂದ ಸಾಕಿ ಸಲ್ಗಿ ಬೆಳೆಸ್ತೋಳ್ಗಿಂತ ಅವನು ಹೆಡ್ತಿ ಅವ್ರ ಅದಕ್ಕೇನೆ ಹೆಚ್ಚಾದ್ರು ಅವನಿಗೆ. ನೀನು ಹಂಗೆ ಮಾಡಿಯಾ? ನೀನು ನನ್ನ ಮಗಳಲ್ವಾ? ಬಿಟ್ಬಿಟ್ಟು ಹೋಗ್ಬೇಡ ಕವಿತಾ, ನಾನು ಬಿಟ್ಬಿಟ್ಟು ಹೋಗ್ಬೇಡ ಕಣ್ಲೆ. ನೋಡು, ನಿಮ್ಮ ಅಪ್ಪನೂ ಇಲ್ಲ ನನ್ನ ಜೊತೆ, ಇವನು ಹೋಯ್ತಾನೆ. ನೀನು ಹೋದ್ರೆ ನಾನು ಹೆಂಗಿರೋ ನಿಮ್ಮ ಮನೇಲಿ? ನಾನು ಒಬ್ಳೆ ಹೆಂಗಿರೋನೆ? ದಯವಿಟ್ಟು ನಾನು ಬಿಟ್ಬಿಟ್ಟು ಹೋಗ್ಬೇಡ ಕಣ್ ಕವಿತಾ. ನಾವೆಲ್ಲ ಯಾಕಮ್ಮ ಬೇಕು ನಿನಗೆ? ನಾನಾಗಲಿ, ಅಣ್ಣ ಆಗಲಿ, ಅಪ್ಪ ಆಗಲಿ ಯಾಕೆ ಬೇಕು ನಿನಗೆ? ನಿನಗೆ ಬೇಕಾಗಿರೋದು ಆಸ್ತಿ, ದುಡ್ಡು ಅಷ್ಟೇ ತಾನೇ? ನೀನೇನು ತಲೆ ಕೆಡ್ಸ್ಕೊಬೇಡ. ನೋಡು, ನಾನು ಅಲ್ಲಿಗೆ ಹೋದ್ಮೇಲೆ ಕೆಲಸಕ್ಕೆ ಸೇರ್ಕೋತೀನಲ್ವಾ, ಒಳ್ಳೆ ಸಂಬಳಕ್ಕೆ ಸೇರ್ಕೋತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಅವಾಗ ದುಡ್ಡು ಕಳಿಸ್ತಿರ್ತೀನಿ. ನಿಂಗೇನು ಬೇಕು ತಗೊಂಡು ಆರಾಮಾಗಿರು. ಹೌದಮ್ಮ, ನಾನು ಕಳಿಸ್ತೀನಿ. ನಾವಿಬ್ರು ಒಟ್ಟಿಗೆ ಸೇರಿಸಿ ಕಳಿಸ್ತೀವಿ. ನಿಂಗೆ ಏನು ಬೇಕು ತಗೊಂಡು ಆರಾಮಾಗಿದ್ಬಿಡು. ಸುಮ್ ಕೂತ್ಕೋ. ಯಾವ ದುಡ್ಡು? ನನ್ಗೆ ಯಾವ ದುಡ್ಡು ಬೇಡ ಕಣಪ್ಪ, ಯಾವ ದುಡ್ಡು ಬೇಡ. ನೀವಿಬ್ರು ಬೇಕು, ನೀವು ಇಲ್ಲೇ ಇರಿ. ಇಲ್ಲ, ನಾನು ನಿಮ್ಮ ಯಾವುದೇ ಕಾರಣಕ್ಕೂ ಕಳ್ಸೋಕ್ಕಿಲ್ಲ. ನಾನು ಒಬ್ಳೆ ಈ ಮನೇಲಿ ಹೆಂಗಿರೋಣ ನಾನು ಈ ಮನೇಲಿ. ಮನೆ ತುಂಬ ಇದ್ವಿ ಜನ. ನೀನು, ನಿನ್ನ ಹೆಂಡತಿ, ಕವಿತಾ, ನನ್ನ ಗಂಡ, ನಾನು ಎಲ್ಲರೂ ಇದ್ವಿ. ಈಗ ನಾನು ಒಬ್ಬಳನ್ನೇ ಇರೋ ಅಂದರೆ ಹೆಂಗಿರೋದ್ಲೆ ಮನೇಲಿ? ಅಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ನನ್ನ ಕಂಡ್ರೆ ಎಲ್ಲ ದ್ವೇಷ ಮಾಡ್ತಾ ಇದ್ದೀರಲ್ಲ ನನ್ನ. ಅಂಥದ್ದು ಏನು ಅನ್ಯಾಯ ಮಾಡಿದ್ದಾನೆ ನಾನು ನಿಮಗೆಲ್ಲವ? ಏನು ಅನ್ಯಾಯ ಮಾಡಿದ್ದಾನೆ ನಾನು? ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಹೋಗಂಗಿಲ್ಲ. ನಿಮ್ಮ ಅಪ್ಪನೂ ಯಾವುದೇ ಕಾರಣಕ್ಕೆ ಮನೆ ವಸ್ತು ತುಣಿಕಿಲ್ಲ, ನನ್ನ ಮಗನ ನೋಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗೋರೆ. ಅವರಂದ್ರೂ ಹಠ ಅಂದರೆ ಹಠ. ಅವ್ರು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ. ಇನ್ನು ನೀನು ಹೋಯ್ತೀನಿ ಅಂತಿದ್ದಿ, ಇವಳು ಕರ್ಕೊಂಡು ಹೋಯ್ತಿದ್ದಿ. ಇದು ಯಾವ ನ್ಯಾಯ ಅಲ್ಲ? ಇದು ಯಾವ ನ್ಯಾಯ ಅಲ್ಲ? ನನಗೆ ಯಾಕೆ ಹಿಂಗೆ ಮಾಡ್ತಾ ಇದ್ರಿ ಮೋಸವ ನೀವೆಲ್ಲ ಸೇರ್ಕೊಂಡು? ಸರ್, ನಾವು ಯಾಕಮ್ಮ ನಿಂಗೆ ಮೋಸ ಮಾಡೋದಾ? ನೋಡು, ನನಗೆ ಕೆಲಸ ಇದೆ. ಕೆಲಸ ನಿನಗೆ ಗೊತ್ತಲ್ವಾ? ನನಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ಅದಕ್ಕೆ ಅಲ್ಲೇ ಇರೋಣ ಅಂತ ಹೋಗ್ತಿದ್ದೀನಿ. ಅವಳಿಗೂ ಈಗ ಇದೆಲ್ಲ ಟ್ರೈನಿಂಗ್ ಎಲ್ಲ ಮುಗೀತು, ಜಾಬ್ಗೆ ಸೇರ್ಕೋಬೇಕಲ್ವಾ? ಅದಕ್ಕೆ ಅವಳು ಬರ್ತಿದ್ದಾಳೆ ಅಷ್ಟೇ. ನೀನು ಮೋಸ ಮಾಡಿ, ನಿನ್ಗೇನೋ ಅನ್ಯಾಯ ಮಾಡಿ ನೀನು ಒಬ್ಬಳನ್ನ ಬಿಟ್ಟು ಹೋಗ್ಬೇಕು ಅಂತ ಏನು ಹೋಗ್ತಾ ಇಲ್ಲ. ನಮ್ಮ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಮ್ಮ, ಸುಮ್ಮನೆ ನಮ್ಮ ತಲೆ ತಿನ್ಬೇಡ. ನನಗಂತೂ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಮಗಳಿದ್ರೆ ಇರಿಸ್ಕೊ, ನನಗೇನು ಬೇಜಾರಿಲ್ಲ. ಅವ್ನು ಹೋದ್ರೆ ಹೋಗ್ಲಿ, ನೀರು ಬೇಡ. ಇಲ್ಲಿ ಎಲ್ಲರೂ ಸೇರ್ಕೊಳ್ವಂತೆ. ಯಾವ್ದಾರ ಹಾಸ್ಪಿಟ್ಲು ಇಲ್ಲೇನು ಹೊಸ ಹಾಸ್ಪಿಟ್ಲ್ ಇದ್ದಾವ? ಗಲ್ಲಿಗೊಂದು ಬೀದಿಗೊಂದು ಹಾಸ್ಪಿಟ್ಲವೇ? ಇಲ್ಲೇ ಎಲ್ಲರೂ ಸೇರ್ಕೊ. ಬೆಂಗಳೂರು ಗಂಟೆ ಹೋಗ್ಬೇಕಾ ನೀನು ಕೆಲಸ ಮಾಡೋಕ್ಕೆ? ಬೇಡ. ಯಾವುದೇ ಕಾರಣಕ್ಕೂ ಬಿಡ್ತಾನವ. ಇಲ್ಲೇ ಸೇರ್ಕೊ, ಇಲ್ಲೇ ಇರು ನೀನು. ಇವ್ನು ಹೋದ್ರೆ ಹೋಗ್ಲಂತೆ. ನೀನು ಬಿಟ್ಬಿಟ್ಟು ನಾನು ಇರೋಕ್ಕಿಲ್ಲ. ಅಲ್ಲ, ಇಷ್ಟು ವರ್ಷದಲ್ಲ ಯಾವತ್ತೂ ನೀನು ನಾನು ಬಿಟ್ಟು ಹೋಗಿಲ್ಲ. ಅದು ಹೆಂಗೆ ನಿಂತಿದ್ದಿ ಬ್ಯಾಗ್ ತುಂಬಿಕೊಂಡು? ಬೇಡ ಕಣವ. ಅವ್ನ ಬುದ್ಧಿ ಕಲಿಬೇಡ ನೀನು. ಬೇಡ ಕಂದ್ಬಿಡು. ನೀನು ಏನು ಹೇಳಿದ್ರು ಅಷ್ಟೇ ಕಣಮ್ಮ. ನನಗೆ ನನ್ನ ಭವಿಷ್ಯನೇ ಮುಖ್ಯ. ನಿನ್ನ ಜೊತೆ ಇಲ್ಲಿ ಮಾತಾಡ್ಕೊಂಡು ಹಠೆ ಹೊಡ್ಕೊಂಡು ಮನೇಲಿ ಕೂತ್ಕೊಳ್ಳ?
ನನ್ನ ಪಾಡಿಗೆ ನಾನು ಬಿಟ್ಬಿಡು. ನೋಡು ಇಲ್ಲಿ ಎಲ್ಲೂ ಒಳ್ಳೆ ಸ್ಯಾಲ್ರಿ ಕೊಡಲ್ಲ. ಸಂಬಳ ತಾನೇ ಮುಖ್ಯ, ದುಡ್ಡು ತಾನೇ ಮುಖ್ಯ. ನೀನು ದುಡ್ಡು ಕಳಿಸ್ಕೊಡ್ತೀನಿ ಅಂತ ನಾನು ಹೇಳ್ತಿದ್ದೀನಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾನಂತೂ ಉಳ್ಕೊಳ್ಳೋದಿಲ್ಲ. ಅಣ್ಣ ಬಸ್ಸಿಗೆ ಲೇಟ್ ಆಗುತ್ತೆ, ನಡಿ ಹೊರಡೋಣ. ಸರಿ ಆಯ್ತು ಬಾ. ಕವಿತಾ, ನೀವು ಮಾಡ್ತಾರೆ ಸರಿ ಇಲ್ಲ ಕಣಮ್ಮ, ಸರಿ ಇಲ್ಲ. ನೀವೆಲ್ಲ ಸೇರ್ಕೊಂಡು ನನ್ನ ಒಬ್ಬಂಟಿ ಮಾಡಿಬಿಟ್ರಿ. ನನ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ನನಗೆ ಮೋಸ ಮಾಡ್ತಾ ಇದ್ದೀರಿ. ನೀವೆಲ್ಲ ಒಂದಾಗಿ ನನ್ಗೆ ಹಿಂಸೆ ಕೊಡ್ತಾ ಇದ್ದೀರಿ. ಅಮ್ಮ ನೀನು ಏನು ಬೇಕಾದರೂ ಅನ್ಕೋ, ನನಗಂತೂ ನಿನ್ನ ಮಾತು ಕೇಳೋಷ್ಟು ಟೈಮ್ ಇಲ್ಲ. ನಾನು ಹೊರಡ್ತೀನಿ. ಎಂತ ಕೆಲಸ ಮಾಡ್ಕೊಬಿಟ್ನಪ್ಪ ನಾನು, ಎಂತ ಕೆಲಸ ಮಾಡ್ಕೊಬಿಟ್ಟೆ. ದುಡ್ಡು ದುಡ್ಡು ಅಂತ ನನ್ನ ಗಂಡನ ನನ್ನ ಮಕ್ಕಳನ್ನ ಎಲ್ಲಾನು ಕಳ್ಕೊಂಡು ಇವತ್ತು ಈ ಮನೇಲಿ ಒಂಟಿಯಾಗಿ ಕುಂತ್ಕೊಳಂಗಾಯ್ತಲ್ಲಪ್ಪ. ನಾನು ಏನ್ ಮಾಡಾನೆ? ನಾನು ಒಬ್ಳೆ ಈ ಮನೇಲಿ ಹೆಂಗಿರನೆ? ಅಯ್ಯೋ ದೇವ್ರೆ, ಅಯ್ಯೋ ಏನ್ ಮಾಡ್ಕೊಂಡಪ್ಪ ನಾನು, ಏನ್ ಮಾಡ್ಕೊಂಡೆ? ದುಡುಕ್ಬಿಟ್ಟೆ ದುಡುಕಿ ನನ್ನ ಕೈಯಾರೆ ನನ್ನ ಮನೆ ನಾನೇ ಹಾಳು ಮಾಡ್ಬಿಟ್ಟೆ. ನನ್ನ ಮಗ ಅಮ್ಮ ಅಮ್ಮ ಅಂತ ನನ್ನಿಂದನೇ ಇರ್ತಿದ್ದ. ಇವತ್ತು ನಿನ್ ಸಾವಾಸ ಬೇಡ ನನಗೆ ಅಂತ ಮನೆ ಬಿಟ್ಟು ಹೊಂಟೋದ್ನಲ್ಲಪ್ಪ, ಹೊಂಟೋದ್ನಲ್ಲ. ನನ್ನ ಮಗಳು ಒಂದಿನ ನನ್ ಬಿಟ್ಟಿರ್ತಿದ್ದಿಲ್ಲ. ಇವತ್ತು ಅಮ್ಮ ನನಗೆ ನೀನ್ ಬೇಡ ಅಂತ ಹೊಂಟೋದ್ನಲ್ಲ. ನಾನು ಏನ್ ಮಾಡಾನೆ ಈ ಮನೇಲಿ? ನಾನು ಒಬ್ಬಂಟಿಯಾಗಿ ಹೆಂಗ್ ಜೀವನ ಮಾಡನಪ್ಪ? ದೇವ್ರಂತ ಗಂಡ, ನನ್ನ ದೇವ್ರಂತ ಗಂಡನ್ನ ನಾನು ಕಳ್ಕೊಬಿಟ್ಟೆ ಕಣಪ್ಪ. ಅಷ್ಟ ಆಸ್ತಿ ಅಂತಸ್ತು ಚಿಂತಂತ ಇಡ್ತಿದ್ರು, ನಾನೇ ಬೇಕು ಅಂತ ನನ್ನ ಗಂಡ ಬಂದ. ಇವತ್ತು ನಾನು ಅವನಿಗೆ ಬಾಯಿ ಬಂದಂಗ ಅಂತೆ ಮನೆಯಿಂದ ಆಚೆ ಓಡಿಸ್ಬಿಟ್ಟೆ. ಈ ಮನೇಲಿ ನಾನು ಏನ್ ಮಾಡಾನೆ? ನನ್ಗೆ ಯಾರಿದ್ದಾರೆ ಇನ್ಮೇಲೆ? ನನಗಿನ್ ಯಾರಪ್ಪ ದಿಕ್ಕು? ನಾನಂತೂ ಬದುಕಿರಬಾರ್ದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.